ನಿರುದ್ಯೋಗಿ ಯುವಕರಿಗೆ ಸ್ವಯಂ ಉದ್ಯೋಗದ ದಾರಿ ತೆರೆದುಕೊಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಸ್ವಾವಲಂಬಿ ಸಾರಥಿ ಯೋಜನೆಯನ್ನು ಜಾರಿಗೆ ತಂದಿದೆ. ವಾಹನ ಚಾಲನೆ ಮೂಲಕ ಜೀವನೋಪಾಯ ನಡೆಸಲು ಬಯಸುವವರಿಗೆ ಇದು ಒಂದು ದೊಡ್ಡ ಅವಕಾಶ. ಬ್ಯಾಂಕ್ ಸಾಲದ ಭಾರವನ್ನು ಕಡಿಮೆ ಮಾಡಲು ಸರ್ಕಾರದಿಂದ ಸಬ್ಸಿಡಿ ನೀಡಲಾಗುತ್ತಿದ್ದು, ಟ್ಯಾಕ್ಸಿ, ಗೂಡ್ಸ್ ವಾಹನ, ಲಘು ವಾಣಿಜ್ಯ ವಾಹನಗಳ ಖರೀದಿಗೆ ಆರ್ಥಿಕ ನೆರವು ಲಭ್ಯವಾಗುತ್ತದೆ. ಈ ಯೋಜನೆ ವಿಶೇಷವಾಗಿ ವಾಹನ ಸಾಲ, ಸರ್ಕಾರಿ ಸಬ್ಸಿಡಿ, ಸ್ವಯಂ ಉದ್ಯೋಗ, ನಿರುದ್ಯೋಗಿ ಯುವಕರ ಸಾಲ ಸೌಲಭ್ಯ ಮುಂತಾದ ಪ್ರಯೋಜನಕಾರಿ ಯೋಜನೆಗಳನ್ನು ಹುಡುಕುತ್ತಿರುವವರಿಗೆ ತುಂಬಾ ಉಪಯುಕ್ತವಾಗಿದೆ. ಯೋಜನೆಯ ಮುಖ್ಯ ವೈಶಿಷ್ಟ್ಯಗಳು. ಸ್ವಾವಲಂಬಿ ಸಾರಥಿ ಯೋಜನೆ ರಾಜ್ಯದ ವಿವಿಧ ಅಭಿವೃದ್ಧಿ ನಿಗಮಗಳ ಮೂಲಕ ಜಾರಿಗೆಯಾಗುತ್ತದೆ. ಈ ಯೋಜನೆಯಡಿ ವಾಹನದ ಒಟ್ಟು ಬೆಲೆ 50% ಅಥವಾ ಗರಿಷ್ಠ ರೂ.3,00,000 ಯಾವುದು ಕಡಿಮೆಯೋ ಅಷ್ಟು ಸಬ್ಸಿಡಿ. ಉಳಿದ ಮೊತ್ತವನ್ನು ಬ್ಯಾಂಕ್ ವಾಹನ ಸಾಲ ರೂಪದಲ್ಲಿ ಪಡೆಯಬಹುದು. ಸಬ್ಸಿಡಿ ನೇರವಾಗಿ ಬ್ಯಾಂಕ್ ಸಾಲ ಖಾತೆಗೆ ಜಮಾ ಮಾಡಲಾಗುತ್ತದೆ. ವಾಹನವನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ನೋಂದಾಯಿಸಬೇಕು. ಅರ್ಜಿ ಸಲ್ಲಿಸಲು ಮಾರ್ಗಗಳು. ಸೇವಾ ಸಿಂಧು ಪೋರ್ಟಲ್ ಮೂಲಕ ನೇರ ಆನ್ಲೈನ್ ಅರ್ಜಿ. ಗ್ರಾಮ ಒನ್ ಕೇಂದ್ರಗಳು, ಬೆಂಗಳೂರು ಒನ್, ಕರ್ನಾಟಕ ಒನ್ ಸೇವಾ ಕೇಂದ್ರಗಳು. ಅರ್ಜಿ ಸಲ್ಲಿಸುವಾಗ ಸರಿಯಾದ ವಿವರಗಳನ್ನು ನಮೂದಿಸಿ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ನಂತರ ಸಂಬಂಧಿತ ಅಭಿವೃದ್ಧಿ ನಿಗಮದಿಂದ ಪರಿಶೀಲನೆ ನಡೆಯುತ್ತದೆ. ಈ ಯೋಜನೆ ಯಾಕೆ ಮಹತ್ವದ್ದು? ಇಂದಿನ ಕಾಲದಲ್ಲಿ ವಾಹನ ಖರೀದಿ ದುಬಾರಿಯಾಗಿದ್ದು, ಬ್ಯಾಂಕ್ ಸಾಲದ ಬಡ್ಡಿ ಭಾರವೂ ಹೆಚ್ಚಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರ ನೀಡುವ ರೂ.3,00,000 ವರೆಗೆ ಸಬ್ಸಿಡಿ ಒಂದು ದೊಡ್ಡ ಆರ್ಥಿಕ ನೆರವಾಗಿದೆ. ಇದು ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡುತ್ತದೆ. ಸ್ವಂತ ವಾಹನದ ಮೂಲಕ ಸ್ಥಿರ ಆದಾಯದ ಅವಕಾಶ ಕೊಡುತ್ತದೆ. ಬ್ಯಾಂಕ್ ಸಾಲದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಗ್ರಾಮೀಣ ಹಾಗೂ ನಗರ ಬಡ ಯುವಕರಿಗೆ ಜೀವನೋಪಾಯ ದಾರಿ ತೆರೆದುಕೊಡುತ್ತದೆ. ನೀವು ವಾಹನ ಚಾಲನೆ ಬಲ್ಲವರು ಆಗಿದ್ದು ಸ್ವಂತ ಟ್ಯಾಕ್ಸಿ ಅಥವಾ ಸರಕು ವಾಹನ ಖರೀದಿಸಲು ಯೋಚಿಸುತ್ತಿದ್ದರೆ ಸ್ವಾವಲಂಬಿ ಸಾರಥಿ ಯೋಜನೆಯು ನಿಮಗಾಗಿ ಸೂಕ್ತ ಅವಕಾಶ ಮಾಡಬಹುದು. ಅರ್ಹರಾಗಿದ್ದರೆ ವಿಳಂಬ ಮಾಡದೆ ಸೇವಾ ಸಿಂಧು ಮೂಲಕ ಅರ್ಜಿ ಸಲ್ಲಿಸಲು ಸರ್ಕಾರದ ಸಬ್ಸಿಡಿ ಸೌಲಭ್ಯವನ್ನು ಪಡೆಯಿರಿ. ಸರಿಯಾದ ಮಾಹಿತಿ, ದಾಖಲೆಗಳು ಮತ್ತು ಬ್ಯಾಂಕ್ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದರೆ ನಿಮ್ಮ ಸ್ವಯಂ ಉದ್ಯೋಗದ ಕನಸು ನಿಜವಾಗಬಹುದು. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.